ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದರಿ? ಆರಾಮದಿರೇನಾ? ಸೊ ಇವತ್ ದೀಪಾವಳಿ ಸೆಕೆಂಡ್ ಡೇ ಐತಿ. ಹ್ಯಾಪಿ ದಿವಾಲಿ ಎಲ್ಲರಿಗೂ. ಸಣ್ಣ ಹ್ಯಾಪಿ ದಿವಾಲಿ ಹೇಳು. ಹೇಳ ಇಲ್ಲ, ಹ್ಯಾಪಿ ದಿವಾಲಿ ಹೇಳು. ಸೊ ಎಲ್ಲರಿಗೂ ಹ್ಯಾಪಿ ದಿವಾಲಿ. ಸಾನ್ವಿ ಕಡೆಯಿಂದನು, ನನ್ನ ಹಸ್ಬೆಂಡ್ ಕಡೆಯಿಂದನು, ನಮ್ಮೆಲ್ಲಾ ಫ್ಯಾಮಿಲಿ ಕಡೆಯಿಂದ ನಿಮಗೆ ಹ್ಯಾಪಿ ದಿವಾಲಿ. ಸೊ ಈಗ ನಾ ಹೊಂಟೇನಿ ನನ್ ತವ್ರ ಮನಿಗ ದೀಪಾವಳಿ ಹಬ್ಬ ಮಾಡಕ. ಓ ಸ್ಪೀಡ್ ಬ್ರೇಕರ್ ಬರತೈತಿ. ಸೊ ಫುಲ್ ರೋಡ್ ಎಲ್ಲ ತೋರಣ ಎಲಿ ಎಲ್ಲ ದೀಪಾವಳಿದನ ಎಲ್ಲ ಮಾರ್ಕೆಟ್ ಫುಲ್ ಬಂದೈತಿ. ದಿವಾಳಿ ಬಂದೈತಿ ಅನ್ನೋದು ಒಂದು ಖರೇನ ಕಾಣಾಕತ್ತೈತಿ ಮಾರ್ಕೆಟ್ ಒಳಗ. ಸೊ ಈಗ ನಾವ್ ಹೊಂಟೀನಿ ರೈಲ್ವೆ ಸ್ಟೇಷನ್ಕ. ಎರಡೂವರೆಗೆ 2 ಗಂಟೆಗೆ ಟ್ರೈನ್ ಐತಿ ವೆಲ್ಕಮ್ ಟು ಮೀರಜ್. ಸೊ ಹೋಗ್ಬೇಕು. ಆಕ್ಚುಲಿ ಮುಂಜಾನೆ 11:30 ಹೋಗೋದಿತ್ತು, ಬಟ್ ಒಂದ್ ಸ್ವಲ್ಪ ಮುಂಜಾನೆ ಗೊತ್ತಲ್ಲ ಎಷ್ಟು ರೆಡಿ ಆದ್ರೂ ಕೆಲಸ ಮುಗಂಗಿಲ್ಲ. ಸೊ ಫಸ್ಟ್ ಟ್ರೈನ್ ಮಿಸ್ ಆಯ್ತು. ಈಗ 2 ಗಂಟೆಗೆ ಟ್ರೈನ್ ಐತಿ. ನನ್ನ ಹಸ್ಬೆಂಡ್ ನಂಗೆ ವಾಟರ್ ಬೆಳಗಾವಿ ಲೇಕ್ ಇದ ಏನೈತದ? ಹಾ, ಬೆಳಗಾವಿ ಲೇಕ್. ಕೆರಿ ಬಂದೈತಿ. ಬೆಳಗಾವಿ ಲೇಕ್ ಬೆಳಗಾವ್ದವ್ರಿಗೆ ಗೊತ್ತಿರ್ಬೋದು. ನೀರ್ ನೋಡೋಣ ಸಾನ್ವಿ ಫುಲ್ ಎಕ್ಸೈಟೆಡ್ ಆಗ್ತಾಳು. ಸೊ ಕೆರಿ ಬರೋಣಾಗಿ ಫುಲ್ ಪಪ್ಪ ಚೀರಿ ತೋರ್ಸಾಕತ್ತಾಳು. ಸೊ ನನಗೆ ಹಸ್ಬೆಂಡ್ ಟ್ರೈನ್ ಸ್ಟೇಷನ್ ಡ್ರಾಪ್ ಮಾಡಕ್ ಬರಾಕತ್ತಾರು. ಅಲ್ಲಿಂದ ನಾನು ಸಾನ್ವಿ ಇಬ್ರು ಹೋಗ್ತೀವಿ. ಸೊ ತವ್ರ ಮನೆಗೆ ಹೋಗೋಣ. ಹಬ್ಬ ಏನೇನ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಈಗಂತೂ ಸ್ಟೇಷನ್ ಹೊಂಟಿವಿ. ಸೆಕೆಂಡ್ ಜರ್ನಿ ಸಾನ್ವಿದ ಟ್ರೈನ್ ಜರ್ನಿ. ಫಸ್ಟ್ ಟ್ರೈನ್ ಜರ್ನಿನೂ ಆಕಿ ಹೋದ್ ವರ್ಷ ಎಕ್ಸಾಕ್ಟ್ಲಿ ದಸರಾ ಟೈಮ್ಕ ನಾ ಪುಣಾಕ್ ನನ್ ಫ್ರೆಂಡ್ಸ್ ಮನಿಗ್ ಸಾನ್ವಿನ್ ಕರ್ಕೊಂಡು ಹೋಗಿದ್ವಿ. ಅವಾಗ್ನು ಫಸ್ಟ್ ಟ್ರೈನ್ ಜರ್ನಿ ನಾನು ಸಾನ್ವಿನ ಮಾಡಿದ್ವಿ. ಸೊ ಸೆಕೆಂಡ್ ಟ್ರೈನ್ ಜರ್ನಿನೂ ನಾನು ಸಾನ್ವಿ ಮಾಡಾಕತ್ತೀವಿ. ಈಗ ಅದ ಮೆಮೊರೀಸ್ ನಾನು ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಾಕತ್ತಿದ್ನಿ. ನೀವ್ ಯಾವಾಗ ನಮ್ ಜೊತೆ ಟ್ರೈನ್ ಜರ್ನಿಗ್ ಜಾಯಿನ್ ಆಗ್ತೀರಿ ಅಂತೆಲ್ಲ ನಾವು ಡಿಸ್ಕಷನ್ ನಡೆದಿತ್ತು. ಸೊ ನೋಡೋನು ಆ ಯೋಗ ಯಾವಾಗ ಬರ್ತೈತಿ. ಈಗ ಮತ್ ನಾನು ಸಾನ್ವಿ ಹೊಂಟೇವಿ. ಸಾನ್ವಿ ಫುಲ್ ಎಕ್ಸೈಟೆಡ್ ಅದಾಳು. ಯಾಕಂದ್ರೆ ನೀವು ಮೊನ್ನೆ ನೋಡಿರಿ ಆಕಿ ಟಾಯ್ಸ್ ಒಳಗಿನ ಟ್ರೈನ್ ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದ್ಲು. ಇನ್ ರಿಯಲ್ ಟ್ರೈನ್ ನೋಡೋಣ ಅಂತೂ ಫುಲ್ ಜಾಸ್ತಿನೇ ಎಕ್ಸೈಟೆಡ್ ಆಗಕ್ಕಿದ್ದಾಳು. ಸೊ ಆಕಿ ಎಕ್ಸೈಟ್ಮೆಂಟ್ ನೋಡಕ್ ನಾವು ಫುಲ್ ಎಕ್ಸೈಟೆಡ್ ಅದೀವಿ. ಸೊ ಬರ್ರಿ ಅಲ್ಲಿ ಟ್ರೈನ್ ಒಳಗೆ ಕೊಂಡ್ರೋಣ. ಏನೇನ್ ಮಜಾ ಆಗ್ತೈತಿ, ಏನೇನ್ ಆಗ್ತೈತಿ, ನಮ್ ಜರ್ನಿ ಹೆಂಗ್ ಆಗ್ತೈತಿ ಎಲ್ಲಾನು ಶೇರ್ ಮಾಡ್ತೀನಿ. ಈಗ ಒಂದ್ ಸ್ವಲ್ಪ ಟ್ರಾಫಿಕ್ ಒಳಗೆ ಅದೀವಿ. ಸ್ಟೇಷನ್ಗೆ ಹೋಗೋಣ, ಮತ್ತೆ ಅಲ್ಲಿ ನಿಮ್ಮನ್ನ ಸಿಗ್ತೀವಿ. ಸ್ಪೀಡ್ ಬ್ರೇಕರ್ ಗೊತ್ತಲ್ಲ, ಅದೇ ನಿಮಗಕ್ಕೆ ಸಾವಕಾಶ ಅಂತ ಹೇಳಾಗತ್ತ.
ಮೇಡಮ್ ಒಂದು ಸರ್ ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಇಲ್ಲಿ ತನಕ ವ್ಲಾಗ್ ನೋಡ್ಮೇಲೆ ನಿಮಗೆ ಗೊತ್ತಾಯಿತು ನಾ ಈ ಸಲ ದೀಪಾವಳಿ ಹಬ್ಬ ಮಾಡಕ್ಕೆ ಮಿರಜ್ಗೆ ಅಂದ್ರೆ ನನ್ನ ತವ್ರ ಮನೆಗೆ ಬಂದೀನಿ. ಈಗ ನಾ ಏನು ತೋರ್ಸಾತೀನಿ ಅಂದ್ರೆ ಮುಂಜಾನೆ ನಾ ಯಾವ ರಂಗೋಲಿ ತೆಗ್ದಿದ್ನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ದೀಪಾವಳಿ ಒಳಗೆ ನಮಗೆ ಭಾಳ ಟೈಮ್ ಇರಂಗಿಲ್ಲ, ಭಾಳ ದೊಡ್ಡ ರಂಗೋಲಿ ಅಂದ್ರೆ ಭಾಳ ಅಕ್ಕಿ ಇಟ್ಟು ರಂಗೋಲಿ ತೆಗಿಯಾಕೋದು ಟೈಮ್ ಇರಂಗಿಲ್ಲ. ಸೊ ಅವಾಗ ನಮಗೆ ಕಲರ್ಫುಲ್ ದೊಡ್ಡ ದೊಡ್ಡ ರಂಗೋಲಿ ತೆಗಿತೈತಂದ್ರೆ ಸ್ಮಾರ್ಟ್ ವರ್ಕ್ ಮಾಡಬೇಕಾಗ್ತೈತಿ. ಸೊ ಈ ರೀತಿ ಸ್ಯಾಚೆನ ಯಾವಾಗಲೂ ಭಾಳ ಬಿಸಿ ಇದ್ದಾಗ ನಮ್ಮ ಕಡೆ ಟೈಮ್ ಇಲ್ಲ ಆದರೆ ನಮಗೆ ಚಂದ ಅಂತ ಒಂದು ಕಲರ್ಫುಲ್ ದೊಡ್ಡದು ರಂಗೋಲಿ ಬೇಕಾಗಿದ್ದಾಗ ಈ ರೀತಿ ಎಲ್ಲ ಸ್ಯಾಚೆ ಯೂಸ್ ಮಾಡಿ ಕಲರ್ ಯೂಸ್ ಮಾಡಿ ಅದ್ರ ಮೇಲೆ ಈ ಬಿಳಿ ರಂಗೋಲಿ ಹಾಕಿ ಮಸ್ತ್ ಅಂತದೊಂದು ಡಿಸೈನ್ ಕ್ರಿಯೇಟ್ ಮಾಡ್ತೀನಿ. ಸೊ ಈ ರೀತಿ ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ನಮ್ಮ ಟೈಮ್ನು ಸೇವ್ ಆಗ್ತೈತಿ ಮತ್ತು ನಮ್ಮ ಕಲರ್ಫುಲ್ ರಂಗೋಲಿನೂ ರೆಡಿ ಆಗ್ತೈತಿ. ಸೊ ನೀವು ಯಾವ ಥರ ರಂಗೋಲಿನ ಇಷ್ಟಪಡ್ತೀರಿ, ಅಕ್ಕಿ ಇಟ್ಟು ರಂಗೋಲಿ ತೆಗಿಯೋಕೆ ಇಷ್ಟಪಡ್ತಿರೋ ಅಥವಾ ಸಂಸ್ಕಾರ ಭಾರತಿ ಇಷ್ಟಪಡ್ತಿರೋ, ಫ್ರೀ ಹ್ಯಾಂಡ್ ಇಷ್ಟಪಡ್ತಿರೋ ಅದು ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಖಂಡಿತ ಶೇರ್ ಮಾಡಿರಿ. ಸೊ ಮುಂಜಾನೆ ರಂಗೋಲಿ ತೆಗೆದದು ಎಲ್ಲ ಆದ್ಮೇಲೆ ನಾ ಈಗ ನೆಕ್ಸ್ಟ್ ಕೆಲಸ ಮಾಡಾಕತ್ತೀನಿ ಅಂದ್ರೆ ಫರಾಳ್ ಡಬ್ಬಿದ ಎಲ್ಲ ಪೂಜೆ ಮಾಡಾಕತ್ತೀನಿ. ಆರತಿ ಬೆಳಗ್ಕಿಂತ ಫಸ್ಟ್ ಫರಾಳ್ ನಿವೇದಿ ಹಿಡಿದ್ಕಿಂತ ಫಸ್ಟ್ ನಮ್ಮಲ್ಲಿ ತವ್ರ ಮನ್ಯಾಗ ಒಂದು ಪದ್ಧತಿ ಐತಂದ್ರೆ ನಾವೇನೇನು ಫರಾಳ್ ಮಾಡಿರ್ತೀವಲ್ಲ ಅವನ್ನ ಎಲ್ಲ ಒಂದೊಂದು ಡಬ್ಬ್ಯಾಗ ಹಾಕಿ ಎಲ್ಲ ಕಂಪ್ಲೀಟ್ಲಿ ಈ ಬತ್ತಿ ಕುಂಕುಮ ಅರಿಶಿನ ಹೂವು ಹಾರ ಸ್ವಲ್ಪ ಉದ್ಬತ್ತಿ ಬೆಳಗಿ ಈ ರೀತಿ ಎಲ್ಲ ಪೂಜೆ ಮಾಡ್ತೀವಿ. ಪೂಜೆ ಆದ್ಮೇಲೆ ನಮ್ಮ ಅಜ್ಜಿದು ಹೇಳಿದ ಪ್ರಕಾರ ಅಂದ್ರೆ ಅಜ್ಜಿ ಏನು ಫಾಲೋ ಮಾಡ್ತಾಳ ಅದ್ರ ಪ್ರಕಾರ ದೇವ್ರಿಗೆ ಒಂದು 5 ನಿವೇದಿ ತಾಟ್ ಹಿಡಿದಿರ್ತೈತಿ. ಸೊ ಆ ನಿವೇದಿ ತಾಟ್ನು ನಾ ರೆಡಿ ಮಾಡ್ಕೊಳಕತ್ತಿದ್ನಿ. ಸೊ ಹೋಲ್ ಡೇ ಎಲ್ಲ ಏನೇನು ಮಾಡಾಕತ್ತಿದ್ವಿ ಅದನ್ನೆಲ್ಲ ಗ್ಲೀಮ್ಸ್ ಒಳಗೆ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಟ್ರೈ ಮಾಡತ್ತೀನಿ. ಈ ಸಲ ನಿಮಗೆ ಗೊತ್ತಿರ್ಬೋದು ದಿವಾಳಿ ಹಬ್ಬ ಎಲ್ಲಾನು ಕೂಡಿ ಬಂದಿತ್ತು. ಲಕ್ಷ್ಮೀ ಕುಬೇರ್ ಪೂಜನಾಗ್ಲಿ, ಆರತಿ ಬೆಳಗುದಾಗ್ಲಿ, ಅಮಾವಾಸ್ಯೆ ಆಗಲಿ ಎಲ್ಲಾನು ಒಂದೇ ದಿನದ ಬಂದಿತ್ತು. ಹೀಗಾಗಿ ಫುಲ್ ಅಂದ್ರೆ ಫುಲ್ ಡೇ ಕಂಪ್ಲೀಟ್ಲಿ ಬಿಸಿ ಇತ್ತು. ಬಟ್ ಅದ್ರೊಳಗನ ನಾ ಏನೇನು ಮಾಡಾಕತ್ತಿದ್ನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಸ್ವಲ್ಪ ಶೂಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಅದಾದ್ಮೇಲೆ ಫರಾಳದೆಲ್ಲ ನಿವೇದಿ ಪೂಜೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಾ ಮಾಡಾಕತ್ತೀನಿ ಪಾಂಡೂರವ್ರ ಪೂಜೆ. ಸೊ ಇದನ್ನು ನೀವು ಮಾಡ್ತಿದ್ರೆ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿರಿ. ಯಾಕಂದ್ರೆ ಭಾಳ ಜನ ನಂಗೆ ಗೊತ್ತಿಲ್ಲ ಯಾರು ಮಾಡ್ತಾರೋ ಮಾಡಂಗಿಲ್ಲ, ಬಟ್ ನಮ್ಮ ತವ್ರ ಮನೆಗೆ ಈ ಪದ್ಧತಿ ಐತಿ. ಅದರದ್ದು ಏನಪ್ಪ ಸ್ಟೋರಿ ಅಂದ್ರೆ ಕೃಷ್ಣ ಇದನ್ನ ಯುದ್ಧ ಗೆದ್ದು ಬಂದ ಮತ್ತು ಪಾಂಡವರವ್ರಿಗೆ ಮತ್ತೊಮ್ಮೆ ಒಂದು ಯುದ್ಧ ಒಳಗೆ ಒಂದು ಜಯ ಸಿಕ್ತು. ಹೀಗಾಗಿ ಆ ದಿನ ಪೂಜೆ ಮಾಡ್ತಾರೋ ಅಂತ ಒಂದು ಸ್ಮಾಲ್ ಹಿಸ್ಟ್ರಿ ನಮ್ಮ ಅಜ್ಜಿ ಹೇಳಿದ್ಲು. ನಾಕೆ ಕೇಳಿದ್ನಿ ಇದನ್ನ ಯಾಕೆ ಮಾಡೋದು ಅಂತ. ಸೊ ಒಂದು ಸ್ಮಾಲ್ ಹಿಸ್ಟ್ರಿ ಹೇಳಿದ್ಲು. ಸೊ ಈ ರೀತಿ ಸಗಣಿ ತಂದು ಸಗಣಿದಿಂದ ಪಾಂಡವರು 5 ಜನ ರೆಡಿ ಮಾಡಿ ಅದನ್ನು ಸೇಮ್ ರಂಗೋಲಿ, ದೀಪ, ಕುಂಕುಮ, ಅರಿಶಿನ, ಹೂವು ಇಟ್ಟು ನಾವೇನು ಫರಾಳ ಮಾಡಿರ್ತೀವಿ ಅದನ್ನೆಲ್ಲ ನಿವೇದಿ ಹಿಡಿದು ಎಲ್ಲ ಪೂಜೆ ಮಾಡೋದಿರ್ತೈತಿ. ಆ್ಯಂಡ್ ಸೆಕೆಂಡ್ ಅದ್ರದ್ದು ವಿಸರ್ಜನಾನು ಮಾಡೋದಿರ್ತೈತಿ. ಸೊ ವಿಸರ್ಜನ ಏನು ಶೇರ್ ಮಾಡಿಲ್ಲ, ಬಟ್ ಪೂಜೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡಾಕತ್ತೀನಿ. ಅದು ಆದಮೇಲೆ ನಾನು ಈಗ ಜಗ್ಲಿ ಪೂಜಾ ನಿಮ್ಮ ಜೊತೆ ತೋರ್ಸಾಕತ್ತೀನಿ. ಆರತಿ ಬೆಳಕಿಂತ ಫಸ್ಟನ ನಮ್ಮ ಅಜ್ಜಿ ಎಲ್ಲ ಪೂರ್ತಿ ದೇವ್ರ ಪೂಜೆ ಮಾಡಿದ್ಲು. ಸೊ ಅದನ್ನು ಗ್ಲಿಮ್ಸ್ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಇಲ್ಲಿ ನೋಡ್ರಿ ಸಾನ್ವಿ ಏನು ಮಾಡಾಕತ್ತಾಳು. ವಾವ್, ಏನು ಮಾಡಾಕತ್ತಿ? ಏ ಮಸ್ತ್ ಶಾನು ನೀ ತಗದಿದ. ವಾವ್ ನೋಡಿ ಮುಡೀತಿ. ವಾವ್ ಏ ಗಿರಿ ತೀ ಕಾಡ್ಲ ನೀ ತಗ್ದಿ. ವಾವ್ ಅಲ್ಲಿ ಮಾಮ ಅಲ್ಲಿ ತೆಗ್ದನು ಅದಕ್ಕೆ ಕೀಲಿ ತೆಗ್ದಾಳ. ವಾವ್ ಮಸ್ತ್ ಮಸ್ತ್ ಆಗೈತೆ ಶಾನು. ಏನ್ ತಿನ್ನತಿ? ಏನ್ ತಿನ್ನತಿ? ಮುಂಜಾನೆ ಆರತಿ ಬೆಳಗುದು ಫುಲ್ ಅಂದ್ರೆ ಫುಲ್ ಗಡ್ಬಡಿ ಆಯಿತು. ಹೀಗಾಗಿ ಅದು ಏನು ಶೂಟ್ ಒಳಗೆ ಕವರ್ ಮಾಡೋಕ್ಕಾಗಲಿಲ್ಲ.
ಸೊ ಸಾರಿ ಫಾರ್ ದ್ಯಾಟ್. ಅದರ ಆದಮೇಲೆ ಆರತಿ ಅದು ಎಲ್ಲ ಬೆಳಗುತ್ತಾದ್ಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ನಾ ಈಗ ನೆಕ್ಸ್ಟ್ ತಯಾರಿ ಮಾಡಾಕತ್ತೇನೆ ಲಕ್ಷ್ಮೀ ಪೂಜೆದು. ನಾವು ದೀಪಾವಳಿ ಹಬ್ಬದ ಒಳಗೆ ಮುತ್ತೈದೆಯರು ಮಾಡ್ತೀವಿ. ಸೊ ಮುತ್ತೈದೆಯರು ಮಾಡೋದಕ್ಕಿಂತ ಫಸ್ಟ್ ಒಂದು ಲಕ್ಷ್ಮೀ ಪೂಜೆ ಹಾಕ್ತೀವಿ. ಭಾಳೇನು ದೊಡ್ಡ ಪ್ರಮಾಣದ ಲಕ್ಷ್ಮೀ ಪೂಜೆ ಇರಂಗಿಲ್ಲ, ಸಣ್ಣ ಲಕ್ಷ್ಮೀ ಪೂಜೆನೇ ಇರ್ತೈತಿ. ಸೊ ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ರೆಡಿ ಮಾಡ್ಕೊಳಕತ್ತಿದ್ನಿ. ಅಲ್ಲೇ ದೇವ್ರ ಮನ್ಯಾಗನ ರೆಡಿ ಮಾಡ್ಕೋತೀವಿ. ಸೇಮ್ ಎಲ್ಲ ಸೀರೆ ಉಡಿಸಿ ರಂಗೋಲಿ ತೆಗೆದು 5 ಉಡಿ ಎಲ್ಲ ಇಟ್ಕೊಂಡು ಎಲೆ ಬಾಳೆಹಣ್ಣ ಎಲ್ಲ ಏನೇನು ಉಡಿ ನಾವು ತುಂಬ್ತೀವಿ ಅದನ್ನ ಎಲ್ಲ ಸೇಮ್ ಉಡಿ ತುಂಬಿ ಎಲ್ಲ ಲಕ್ಷ್ಮೀ ಪೂಜೆ ರೆಡಿ ಆಗೋಣ ಮುತ್ತೈದೆಯರು ಮಾಡ್ತೀವಿ. ಸೊ ಆ ಲಕ್ಷ್ಮೀ ಪೂಜೆ ಯಾವ ರೀತಿ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಸೊ ನಿಮ್ಮ ಮನ್ಯಾಗೂ ಈ ರೀತಿ ದೀಪಾವಳಿ ಹಬ್ಬದ ಒಳಗೆ ಮುತ್ತೈದೆಯರು ಮಾಡೋದು ಅದು ಎಲ್ಲ ಇತ್ತಂದ್ರೆ ಪ್ರಥಾ ಇತ್ತಂದ್ರೆ ಪದ್ಧತಿ ಇತ್ತಂದ್ರೆ ನನ್ನ ಜೊತೆ ಕಮೆಂಟ್ ಸೆಕ್ಷನ್ಗೆ ಶೇರ್ ಮಾಡಿರಿ. ಫುಲ್ ಎಲ್ಲ ಒಂದು ದಿನ ಇತ್ತು ಆರತಿ ಬೆಳಗೋದು ಮುತ್ತೈದೆಯರು, ಆಮೇಲೆ ಸಂಜೆಗೆ ಮತ್ತು ಅಂಗಡಿ ಲಕ್ಷ್ಮೀ ಪೂಜೆ. ಸೊ ಫುಲ್ ಅಂದ್ರೆ ಫುಲ್ ಬ್ಯುಸಿ ಇದ್ನಿ. ಒಂದು ಸೆಕೆಂಡ್ನು ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ. ಸೊ ಹೀಗಾಗಿ ಜಸ್ಟ್ ಏನೇನು ನಡೆದೈತಿ ಅದನ್ನೆಲ್ಲ ಆಕ್ಟಿವಿಟೀಸ್ ಎಲ್ಲ ಶೂಟ್ ಮಾಡಿಕೊಂಡು ಬ್ಯಾಕ್ ವಾಯ್ಸ್ ಕೊಟ್ಟು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ಸೊ ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡ್ರಿ. ಅದು ಆದಮೇಲೆ ಹೂವು ಮಾವಿನ ತೊಳೆಲ ಎಲ್ಲ ಕಡೆ ಡೆಕೋರೇಷನ್ ಮಾಡಕ್ಕೆ ಮನೆ ಮೇನ್ ಎಂಟ್ರೆನ್ಸ್ಗೆ, ಆಮೇಲೆ ದೇವ್ರ ಮನೆ ಎಂಟ್ರೆನ್ಸ್ಗೆ ನಾವು ಮುತ್ತೈದೆಯರೆಲ್ಲ ಮಾಡ್ತೀವಿ ಆ ರೂಮಿನ ಎಂಟ್ರೆನ್ಸ್ಗೆ ಎಲ್ಲ ಮಾವಿನ ತೊಳೆಲ್ ಕಟ್ಟೋದಿತ್ತು. ಆಮೇಲೆ ಸಂಜೆ ಲಕ್ಷ್ಮೀ ಪೂಜೆಗೆಲ್ಲ ಜಂಡು ಹೂವಿನ ಹೂವು ಹಾರ ದೊಡ್ಡ ದೊಡ್ಡ ಡೆಕೋರೇಷನ್ ಟೈಪ್ ಮಾಲಿ ಮಾಡಿ ಅದನ್ನೆಲ್ಲ ಡೆಕೋರೇಟ್ ಮಾಡೋದಿತ್ತು. ಹೀಗಾಗಿ ಅದರದ್ದೆಲ್ಲ ಪ್ರಿಪ್ರೇಷನ್ ಮಾಡಾಕತ್ತಿದ್ವಿ. ಸೊ ಮಾವಿನ ತೊಳೆಲ್ ಅಂತೂ ನಿಮಗೆ ಗೊತ್ತೈತಿ ಹಬ್ಬದೊಳಗೆ ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಹೀಗಾಗಿ ಸೊ ಅದ್ರದ್ದು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ನಿ ತೋರ್ನ. ಇನ್ ಬಿಟ್ವೀನ್ ಇನ್ನೂ ಮುತ್ತೈದೆಯರು ಬರೋಕ್ಕೆ ಟೈಮ್ ಇತ್ತು, ಅವ್ರು ಬರುತ್ತನ ಇದುವರೆ ಕೆಲಸ ಆಗಲಿ ಅಂತ ಇದನ್ನು ಮಾಡ್ಕೊಳಕತ್ತಿದ್ನಿ. ಸೊ ಲಕ್ಷ್ಮೀ ಪೂಜೆ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಕತ್ತಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಸಮಯಿ ಆರತಿ ರಂಗೋಲಿ ಅದು ಎಲ್ಲ ತೆಗೆದು ಉಡಿ ತುಂಬಿ ರೆಡಿ ಆಯಿತು. ಸೊ ಅದನ್ನು ತೋರ್ಸಾಕತ್ತೀನಿ. ಆ ದಿನ ಊಟಕ್ಕೆ ಏನೇನು ಮಾಡಿದ್ವಿ, ಇದು ಊಟ ಎಲ್ಲ ನಮ್ಮ ಅಜ್ಜಿ ಕಾಕು ಮತ್ತು ಮಮ್ಮಿ ಕೂಡ ಮಾಡೋರು. ಹೋಳ್ಗೆ ಹುಗ್ಗಿ ಆಮೇಲೆ ಶಾಂಡ್ಗಿ ಶಾವ್ಗೆ ಪಾಯಸ ಬಟಾಟಿ ಪಲ್ಯ ಕೋಸಂಬರಿ ಅನ್ನ ಸಾರ ಈ ರೀತಿ ಭಾಳ ಅಂದ್ರೆ ಭಾಳ ವೆರೈಟೀಸ್ ಆಫ್ ಅಡುಗೆ ಇತ್ತು. ಸೊ ಅದನ್ನೆಲ್ಲ ನಮ್ಮ ಮಮ್ಮಿ ಕಾಕು ಅಜ್ಜಿ ಅವರೆಲ್ಲ ಕೂಡ ಮಾಡಿದರು. ನಂದು ಅಡುಗೆ ಒಳಗೆ ಏನೂ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಲಿಲ್ಲ ಬಿಕಾಸ್ ನಾ ಬೇರೆ ಎಲ್ಲ ಕೆಲಸ ಮಾಡಕತ್ತಿದ್ನಿ. ಈಗ ನಾ ಮುತ್ತೈದೆಯರು ಬರೋ ಟೈಮ್ಗೆ ಹೆಂಗೆ ರೆಡಿ ಆಗಿದ್ನಿ ಅದನ್ನೊಂದು ಸಿಂಪಲ್ ಲುಕ್ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಭಾಳೇನು ಜಾಸ್ತಿ ಏನು ಡಿಫ್ರೆಂಟ್ ಲುಕ್ ಅಥವಾ ಡಿಫ್ರೆಂಟ್ ಏನು ಮೇಕಪ್ ಏನೂ ಇರಲಿಲ್ಲ. ಸಿಂಪ್ಲಿ ಒಂದು ಸೀರೆ ಉಟ್ಕೊಂಡು ಸಿಂಪಲ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ಕೊಂಡಿದ್ನಿ. ಸೊ ಸೀರೆ ತೋರ್ಸಾಕತ್ತೀನಿ. ಈ ಸೀರೆ ದಸರಾ ಹಬ್ಬದ ಒಳಗೆ ಲಕ್ಷ್ಮಿಗೆ ಉಡ್ಸಿದ್ನಿ. ನೀವು ದಸರಾ ಹಬ್ಬದ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು. ಸೊ ಅದ ಸೀರೆ ನಾಯಿಗೆ ಉಟ್ಕೊಂಡಿದ್ನಿ. ಆಮೇಲೆ ಮುತ್ತೈದೆಯರು ಬರೋದು ಟೈಮ್ ಆಗಿತ್ತು. ಹೀಗಾಗಿ ಅವ್ರು ಬರೋಕ್ಕಿಂತ ಮುಂಚೆನ ಅವ್ರಿಗೆ ಉಡಿ ತುಂಬಕ್ಕೆ ಏನೇನು ಸಾಮಾನು ಬೇಕಾಗ್ತೈತಿ, ಅವ್ರಿಗೆ ಊಟದಕ್ಕಿಂತ ಫಸ್ಟ್ ಮುತ್ತೈದೆಯರ ಪೂಜಾ ಅಂತ ಏನು ಮಾಡ್ತೀವಿ. ಸೊ ಅದಕ್ಕೆಲ್ಲ ಏನೇನು ಸಾಮಾನು ಬೇಕಾಗ್ತೈತಿ ಅದನ್ನು ಒಂದು ತಾಟ್ ಒಳಗೆ ರೆಡಿ ಮಾಡ್ಕೊಂಡು ಇಟ್ಟಿದ್ನಿ. ಸೊ ಈಗ ಬಂದರು ಮುತ್ತೈದೆಯರ 5 ಜನ ಮುತ್ತೈದೆಯರು ಮಾಡ್ತೀವಿ. ಈಗ ನಿಮಗೆ ವಿಡಿಯೋ ಒಳಗೆ 3 ಜನ ಕಾಣಕತ್ತಾರು ಬಿಕಾಸ್ 2 ಜನ ಈ ಸೈಡ್ ಕೊಟ್ಟಿದ್ರು. ಎಲ್ಲಾನು ಹಾಲ್ ಒಳಗೆ ಕಂಪ್ಲೀಟ್ಲಿ ಕವರ್ ಮಾಡೋಕೆ ನನಗದು ಕ್ಯಾಮೆರಾ ಸೆಟ್ ಮಾಡೋಕ್ಕಾಗಲಿಲ್ಲ. ಸೊ ಹೀಗಾಗಿ ಎಷ್ಟು ಕವರ್ ಆಗ್ತೈತಿ ಅಷ್ಟನ್ನ ತೋರ್ಸಕ್ಕೆ ನಿಮಗೆ ಟ್ರೈ ಮಾಡಾಕತ್ತೀನಿ. ನಮ್ಮ ಸೈಡ್ ಮುತ್ತೈದೆಯರಿಗೆ ಪೂಜೆ ಅಂದ್ರೆ ಅರ್ಶಿನ ಕುಂಕುಮ ಹಚ್ಚಿ ಉಡಿ ತುಂಬಿ ಕೈಗೆ ಅರ್ಶಿನ ಹಚ್ಚಿ ಶಿಂಪಿ ಅಂತ ಬರ್ತೈತಿ. ಅದ ಶಿಂಪಿಲೇನ ಒಂದು ಸ್ವಲ್ಪ ಅರ್ಶಿನ ಅದನ್ನ ಒಂಥರ ಡಿಸೈನ್ ಥರ ಈ ರೇಗಾ ಗೆರೆದು ಪೂಜೆ ಮಾಡ್ತಾರು. ಸೊ ನಿಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಮುತ್ತೈದೆಯರ ಪೂಜೆ ಏನಾದರೂ ಡಿಫ್ರೆಂಟ್ ಇತ್ತಂದ್ರೆ ನನ್ನ ಜೊತೆ ಶೇರ್ ಮಾಡಿರಿ. ಬಿಕಾಸ್ ಪ್ರತಿ ಏರಿಯಾ ವೈಸ್ ಪ್ರತಿ ಸಿಟಿ ವೈಸ್ ಮುತ್ತೈದೆಯರ ಪೂಜಾ ಮಾಡೋ ಪದ್ಧತಿ ಮುತ್ತೈದೆಯರ ಪೂಜಾ ಮಾಡೋದು ವಿಧಿ ಬೇರೆ ಬೇರೆ ಇರ್ತೈತಿ. ಸೊ ನಿಮ್ಮ ಸೈಡ್ ಹೆಂಗೆ ಇರ್ತೈತೆ ನನ್ನ ಜೊತೆ ಶೇರ್ ಮಾಡಿರಿ. ಆಮೇಲೆ ಲಾಸ್ಟ್ ಫೈನಲಿ ಆರತಿ ಬೆಳಗ್ಗೆ ಅವರಿಗೆ ನಮಸ್ಕಾರ ಮಾಡಿ ನಾವು ಊಟ ಮಾಡಿಸ್ತೀವಿ. ಸೊ ಈ ರೀತಿ ನಮ್ಮ ಮುತ್ತೈದೆಯರ ಪೂಜಾ ಕಂಪ್ಲೀಟ್ ಆಯಿತು. ಈಗ ನಾ ಏನು ತೋರ್ಸಾಕತ್ತೀನಿ ಅದು ಸಂಜೆದ ರಂಗೋಲಿ ಪೂಜೆ ಐತಿ. ಸಂಜೆಗೂ ಸೇಮ್ ಸ್ಮಾರ್ಟ್ ವರ್ಕ್ ಮಾಡಿದ್ನಿ. ಫುಲ್ ಎಲ್ಲ ಗ್ರೀನ್ ಕಲರ್ ಹಾಕಿ ಅದ್ರ ಮೇಲೆನ ಬಿಳಿ ರಂಗೋಲಿ ಬಿಟ್ಟು ಒಂದು ಏನಪ್ಪ ಕೊಯ್ರಿ ಅಂತ ಹೇಳ್ತೀವಿ, ಕೊಯ್ರಿ ಮತ್ತು ಚಕ್ರ ಅಂತ ಹೇಳ್ತೀವಲ್ಲ ಆ ಡಿಸೈನ್ ತೆಗೆದು ರಂಗೋಲಿ ಕಂಪ್ಲೀಟ್ ಮಾಡಿದ್ನಿ. ಸಂಜೆಗೂ ಲುಕ್ ತೋರ್ಸಾಕತ್ತೀನಿ. ಸಂಜೆಗೂ ನಂಗೆ ಏನೂ ಜಾಸ್ತಿ ರೆಡಿ ಆಗಕ್ಕೆ ಟೈಮ್ನ ಸಿಗಲಿಲ್ಲ ಬಿಕಾಸ್ ಅಷ್ಟೊಂದು ದೀಪಾವಳಿ ಹಬ್ಬದ ಕೆಲಸ ಭಾಳ ಜಾಸ್ತಿ ಆಗಿದ್ದು. ಸೊ ಸಿಂಪಲ್ ಒಂದು ಸೀರೆ ಉಟ್ಕೊಂಡು ಸಿಂಪಲ್ ಮತ್ತು ಪ್ಲೇನ್ ಮತ್ತು ಕರೆಕ್ಟ್
ಗ್ಲಾಸಿ ಬ್ಯೂಟಿಫುಲ್ ಕಾಣುವಂಗೆ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ಕೊಂಡಿದ್ದಿ. ಈ ಸೀರೆ ನೀವು ಆಲ್ರೆಡಿ RK ಕಲೆಕ್ಷನ್ ಸೀರೆ ಬ್ಲಾಗ್ ನೋಡಿದ್ರೆ ಅದ್ರೊಳಗೆ ನೋಡಿರ್ಬೋದು. ಅದ್ರೊಳಗೆ ಪೂರ್ತಿ ಉಟ್ಕೊಂಡು ತೋರಿಸ್ತೀನಿ ಸೀರೆ ಹೆಂಗೆ ಕಾಣ್ತೈತಿ ಅಂತ. ಸೊ ನೀವಿನ್ನು ಆ ವಿಡಿಯೋ ನೋಡಿಲಾಗಿದ್ರೆ ಮ್ಯಾಲೆ ಐ ಬಟನ್ ಒಳಗೆ ಲಿಂಕ್ ಕೊಡಾಕತ್ತೀನಿ, ನೀವು ಆ ವಿಡಿಯೋನ ಖಂಡಿತ ಚೆಕ್ ಮಾಡ್ಬೋದು. ಇಲ್ಲಿ ಕಪ್ಪರ ಡಬ್ಬಿ ಇಟ್ಟಿದ್ಲ ನಾ ಈಗದ ಮಮ್ಮಿ ಕಪ್ಪರ ಡಬ್ಬಿ ತಗೊಂಡೋದ್ನಿ. ಸಂಜಿಕ ಪೂಜೆ ಆದ್ಮೇಲೆ ಸಾನ್ವಿ ಖುಷಿಗಾಗಿ ಸುರ್ಸುರ್ ಕಡ್ಡಿ ಅಷ್ಟು ಹಾರಿಸಿದ್ವಿ. ಈ ರೀತಿ ಮಿರಜ್ ಒಳಗೆ ದೀಪಾವಳಿ ಹಬ್ಬ ನಾನು ಸೆಲೆಬ್ರೇಟ್ ಮಾಡಿದ್ನಿ. ದೀಪಾವಳಿ ಹಬ್ಬಕ್ಕೆ ನಾ ಮಿರಜ್ಗೆ ಹೋಗಿದ್ರು ಬೆಳಗಾವಿ ಒಳಗೆ, ಅಂದ್ರೆ ನನ್ನ ಗಂಡನ ಮನ್ಯಾಗ ಯಾವ ರೀತಿ ದೀಪಾವಳಿ ಹಬ್ಬ ಆಯಿತು ಇದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ನಾ ಇಲ್ಲಾಗಿದ್ರು ನನ್ನ ಹಸ್ಬೆಂಡ್ ನಿಮಗೆ ತೋರಿಸ್ಬೇಕು, ನಿಮ್ಮ ಜೊತೆ ಎಲ್ಲ ಮೆಮರೀಸ್ ಶೇರ್ ಮಾಡಬೇಕು ಅಂತ ಆಲ್ರೆಡಿ ಎಲ್ಲ ಶೂಟ್ ಮಾಡಿಟ್ಕೊಂಡಿದ್ರು. ಸೊ ಅದನ್ನೂ ಎಲ್ಲ ಯಾವ ರೀತಿ ಆಯಿತು ಅನ್ನೋದು ಇದ್ದ ವ್ಲಾಗ್ ಒಳಗೆ ನಾನು ನಿಮಗೆ ತೋರ್ಸಾಕತ್ತೀನಿ. ಸೊ ಬರ್ರಿ ನನ್ನ ಗಂಡನ ಮನ್ಯಾಗ ಅಂದ್ರೆ ಬೆಳಗಾವಿ ಒಳಗೆ ಯಾವ ರೀತಿ ಆಯಿತು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಕಾಣಿಸಾಗತ್ತಲ್ಲ, ಮುಂಚೆನೆ ವೀಣಾ ಅಕ್ಕ, ನನ್ನ ಹಸ್ಬೆಂಡ್, ನಮ್ಮ ಮಾವರು ಮತ್ತು ನನ್ನ ಬ್ರದರ್ ಇನ್ ಲಾ 3 ಮಂದಿಗೂ ಆರತಿ ಬೆಳಗಾಕತ್ತಾರು. ಸೊ ಫುಲ್ ಗ್ಲೀಮ್ಸ್ ಎಲ್ಲ ನಿಮ್ಮ ಜೊತೆ ತೋರ್ಸಾತೀನಿ. ಫುಲ್ ಫಾಸ್ಟ್ ಫಾರ್ವರ್ಡ್ ಒಳಗೆ ಇಟ್ಟಿನಿ, ಯಾಕಂದರೆ ಎಲ್ಲಾನು ಸ್ಲೋಲಿ ತೋರ್ಸೋದಕ್ಕೋಸ್ಕರ ವಿಡಿಯೋ ಲೆಂತ್ ಭಾಳ ದೊಡ್ಡದಾಗ್ತತಿ. ಹಿಂಗಾಗಿ ಫಾಸ್ಟ್ ಆಗಿ ಎಲ್ಲ ಗ್ಲೀಮ್ಸ್ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಆಮೇಲೆ ಸಂಜೆಗೆ ಸೇಮ್ ಲಕ್ಷ್ಮೀ ಕುಬೇರ್ ಪೂಜನ್ ಆದ ದಿನ ಇತ್ತು. ಹಿಂಗಾಗಿ ಅಂಗಡಿ ಪೂಜೆ ಮಾಡಕ್ಕೆ ಎಲ್ಲರೂ ಅಂಗಡಿಗೆ ಬಂದಿದ್ರು. ಸಂಜೆಗೆ ಹೊರಗೆ ವೀಣಾಕ ರಂಗೋಲಿ ತೆಗಿಯಕತ್ತಾರು. ಇದು ನಮ್ಮ ಅಂಗಡಿ ರವಿವಾರ ಪೇಟ್ ಒಳಗೆ ಬರ್ತೈತಿ. ಆಲ್ರೆಡಿ ಲಾಸ್ಟ್ ವ್ಲಾಗ್ಸ್ ನೀವು ನೋಡಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಇದು ನಮ್ಮ ಅಂಗಡಿ ವ್ಯೂ. ನಮ್ಮ ಅಂಗಡಿ ಯಾವುದೈತಿ ಅಂದ್ರೆ ಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಅಂಗಡಿ ಐತಿ. ರವಿವಾರ ಪೇಟ್ ಮಾಳಿ ಗಲ್ಲಿ ಒಳಗೆ ಅಂಗಡಿ ಬರ್ತೈತಿ. ಸೊ ನಿಮಗೆ ಅದ್ರೊಳಗೆ ಏನಾದರೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಥವಾ ಮೊಬೈಲ್ ರಿಲೇಟೆಡ್ ಐಟಮ್ಸ್ ಒಳಗೆ ಏನಾರೇ ಪರ್ಚೇಸ್ ಮಾಡೋದಿತ್ತಂದ್ರೆ ನೀವು ಖಂಡಿತ ನಮ್ಮ ಅಂಗಡಿಗೆ ವಿಸಿಟ್ ಮಾಡ್ಬೋದು. ಆಮೇಲೆ ಈಗ ಇದು ಒಂದು ಹೊರಗಿನ ವ್ಯೂ ನಾನು ನಿಮಗೆ ತೋರ್ಸಾಕತ್ತೀನಿ. ಪೂರ್ತಿ ರಂಗೋಲಿ ಆದ್ಮೇಲೆ ಪೂರ್ತಿ ಅಂಗಡಿ ಯಾವ ರೀತಿ ಕಾಣಾಕತ್ತಿತ್ತು, ಅಂಗಡಿ ಯಾವ ರೀತಿ ಡೆಕೋರೇಟ್ ಮಾಡಿದ್ರು ಅಂತ. ಲಕ್ಷ್ಮೀ ಪೂಜನಾ ದಿನ ಏನೋ ಗೊತ್ತಿಲ್ಲ, ಒಂಥರ ಬೇರೆನೋ ಖುಷಿ ಅನಿಸ್ತೈತಿ. ಅಂಗಡಿಯಾಗಲಿ ಎಲ್ಲರ ಮುಖದೊಳಗಾಗಲಿ ಎನರ್ಜಿ ಆಗಲಿ ಆ ಹ್ಯಾಪಿನೆಸ್ ಆಗಲಿ ಎಲ್ಲ ಭಾಳ ಏನೋ ಬೇರೆನೋ ಅನಿಸ್ತೈತಿ. ಫುಲ್ ಎಲ್ಲಿನ ಜೋಶ್ ಬಂದಿರ್ತೈತಿ ಗೊತ್ತಿಲ್ಲ, ಬಟ್ ಫುಲ್ ಖುಷಿ ಅನಿಸ್ತಿರ್ತೈತಿ, ಮನಸ್ಸು ಫುಲ್ ಖುಷಿಯಾಗಿರ್ತೈತಿ. ಸೊ ಈ ದೀಪಾವಳಿ ಹಬ್ಬಕ್ಕೆ, ಈ ಲಕ್ಷ್ಮೀ ಪೂಜನೆ ಹಬ್ಬಕ್ಕೆ ನಿಮ್ಮೆಲ್ಲಾರ್ದು ಇನ್ನು ಮುಂದೆ ಏನೇನು ಆಸೆ ಅದಾವು ಎಲ್ಲ ಕಂಪ್ಲೀಟ್ ಆಗಲಿ. ನಿಮ್ಮೆಲ್ಲ ಮನೆಯಾಗೂ ಹ್ಯಾಪಿನೆಸ್ ಆಗಲಿ, ಶಾಂತಿ ಆಗಲಿ, ನೀವೇನು ಅನ್ಕೊಂಡಿರಿ ಆಗಲಿ ಅದನ್ನೆಲ್ಲ ಕಂಪ್ಲೀಟ್ ಆಗಲಿ ಅಂತ ನಿಮಗೆ ನಾ ಈ ವ್ಲಾಗ್ ಒಳಗೆ ನಮ್ಮ ದೀಪಾವಳಿ ಹಬ್ಬದ ಜೊತೆ ವಿಶ್ ಮಾಡಾಕತ್ತೀನಿ. ಸೊ ಅಂಗಡಿಯಾಗ ಲಕ್ಷ್ಮೀ ಪೂಜನ ಯಾವ ರೀತಿಯಾಗಿತ್ತು ಅದನ್ನು ಗ್ಲಿಮ್ಸ್ ನಿಮ್ಗೆ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತೈತಿ. ಪಣತಿ ಎಲ್ಲ ನಾ ಯುನಿಕ್ ಡಿಸೈನ್ಸ್ ತೊಗೊಂಡು ಬಂದಿದ್ನಿ. ಸೊ ಅವೆಲ್ಲ ಯುನಿಕ್ ಡಿಸೈನ್ಸ್ ಪಣತಿ ಹೊರಗೆ ಮೇನ್ ಎಂಟ್ರೆನ್ಸ್ ಡೆಕೋರೇಟ್ ಮಾಡಿ ನಮ್ಮ ಮನೆ ಹೆಂಗೆ ಕಾಣಕತ್ತಿತ್ತು, ನಮ್ಮ ಮನೆ ಮೇನ್ ಎಂಟ್ರೆನ್ಸ್ ಯಾವ ರೀತಿ ಕಾಣಕತ್ತಿತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಸೊ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್, ಯಾಕಂದ್ರೆ ನಿಮ್ಮ ಜೊತೆ ಎಲ್ಲ ಮೆಮರೀಸ್ ಶೇರ್ ಮಾಡಬೇಕು ಅಂತ ನಾ ಇಲ್ದಾಗೂ ಅವರೆಲ್ಲ ಶೂಟ್ ಮಾಡಿಟ್ಟಾರು. ಯಾಕಂದ್ರೆ ನಿಮ್ಮ ಜೊತೆ ಈ ಮೆಮರೀಸ್ ಎಲ್ಲ ನಾ ಶೇರ್ ಮಾಡೋಕ್ಕಾಗಲಿ ಅಂತ. ಸೊ ಅವ್ರಿಗೂ ಥ್ಯಾಂಕ್ಸ್. ಸೊ ನಿಮಗೆ ಈ ವ್ಲಾಗ್ ಹೆಂಗೆ ಅನಿಸ್ತು ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡಿರಿ. ನೀವೆಲ್ಲರೂ ಕೇಳಕತ್ತಿದ್ರಿ ಅಕ್ಕ ದೀಪಾವಳಿ ಹಬ್ಬದ ವ್ಲಾಗ್ ಯಾವಾಗ ಶೇರ್ ಮಾಡ್ತೀರಿ ಅಂತ.
ಸೊ ಹಿಂಗಾಗಿ ಈಗ ಶೇರ್ ಮಾಡಾಕತ್ತೀನಿ. ನನ್ನ ತವ್ರ ಮನೆ ಹಬ್ಬ ಹೆಂಗೆ ಅನಿಸ್ತು, ಹಂಗೆ ನನ್ನ ತವ್ರ ಮನೆ ಜೊತೆ ನನ್ನ ಗಂಡನ ಮನೆ ಹಬ್ಬ ಹೆಂಗೆ ಅನಿಸ್ತು, ಓವರ್ ಆಲ್ ನಮ್ದೆಲ್ಲ ದೀಪಾವಳಿ ಹಬ್ಬದ ಮೆಮರೀಸ್ ನಿಮಗೆ ಹೆಂಗೆ ಅನಿಸ್ತು ಅದು ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಶೇರ್ ಮಾಡಿರಿ. ಮತ್ತು ನಿಮಗೆ ನಮ್ಮ ಅಂಗಡಿಗೆ ವಿಸಿಟ್ ಮಾಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮೊಬೈಲ್ ನಂಬರ್ ಮತ್ತು ಅಡ್ರೆಸ್ ಕೊಟ್ಟಿರ್ತೀನಿ. ಸೊ ಖಂಡಿತ ನಿಮಗೆ ಮೊಬೈಲ್ ರಿಲೇಟೆಡ್ ಅಥವಾ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನಾದರೂ ಸಾಮಾನು ಬೇಕಾಗಿತ್ತಂದ್ರೆ ನೀವು ನಮ್ಮ ಅಂಗಡಿಗೆ ಖಂಡಿತ ವಿಸಿಟ್ ಮಾಡ್ಬೋದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸಾಕತ್ತೀನಿ. ನಿಮ್ಮ ದೀಪಾವಳಿ ಹಬ್ಬ ಹೆಂಗಾಯ್ತು ಅದನ್ನು ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲಾರ ಜೊತೆ ಶೇರ್ ಮಾಡ್ರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಇನ್ಸ್ಟಾಗ್ರಾಮ್ ಗ್ರೂಪ್ ಫಾಲೋ ಮಾಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.